ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ಲ. ಎಲ್ಲ ಓಡಲ್ಲ, ಏನಾದ್ರು ನೋಡು ಕಂಟೆಂಟ್ ಮಾಡು. ಒಂದು ಮುದ್ದಿನ ಕತೆ ಯಾರು ಗೆಲ್ತಾರೋ ಅವ್ರು ಸೋಲ್ತಾರೆ. ನಮ್ಮ ಬ್ಲಾಗ್ ಚೆನ್ನಾಗಿ ಬರ್ತಿಲ್ಲ ಬೇಕು ಬೇಕಂತ ಗುದ್ಗುತ್ತಾಕ್ಬಿಡ್ತೀನಿ, ಬೇಕು ಬೇಕಂತ ಮಾಡ್ತಾನೆ ಗೈಸ್. ನಿಂದು ಬೋಳು ಬುಂಡೆ, ನಿನ್ ಬೋಳು ಮಾಡಿಸಿದ್ಯಾ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಗೈಸ್, ಇವತ್ತು ಸ್ಯಾಟರ್ಡೆ ತುಂಬ ದಿವಸದಿಂದ ಕಟಿಂಗ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಈಗ ಹಂಗೆ ಹೋಗ್ತಾ ಇದ್ರೆ ನೆಕ್ಸ್ಟ್ ಸಂಡೇ ಮುಗಿಯುತ್ತೆ. ಸಂಡೇ ನಾಳೆ ಕೆಲಸ ಇದೆ, ಸೊ ಮಂಡೇ ಆಗಲ್ಲ. ಟ್ಯೂಸ್ಡೇ ಮಾಡಿಸ್ಬಾರ್ದು, ಥರ್ಸ್ಡೇ, ಸೊ ವೆಡ್ನೆಸ್ಡೇ ಮಾಡಿಸ್ಬಾರ್ದು. ಬಿಕಾಸ್ ನಾವು ಹುಟ್ಟಿದ ದಿವಸ, ಹುಟ್ಟಿದ ವಾರ. ಥರ್ಸ್ಡೇ ಮಾಡಿಸ್ಬಾರ್ದು, ಫ್ರೈಡೇ ಮಾಡಿಸ್ಬಾರ್ದು, ಮತ್ತು ಹಂಗೆ ಸ್ಯಾಟರ್ಡೇ. ಸೊ ಹಿಂಗೆ ಒಂದು ವಾರ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಈಗಲೇ ಕಟಿಂಗ್ ಮಾಡಿಸ್ಬೇಕು ಅಂತ ಇದೀನಿ. ಸೊ ಫುಲ್ ಟ್ರಾವೆಲಿಂಗ್ ಆಗೋಯ್ತು. ಗೋವಾಗೆ ಹೋಗಿ ಬಂದೆ, ಮತ್ತು ಉಡುಪಿಗೆ ಹೋಗಿ ಬಂದೆ, ಮೈಸೂರಿಗೆ ಹೋಗಿ ಬಂದೆ. ಆ್ಯಂಡ್ ನೆಕ್ಸ್ಟು ಮತ್ತೆ ಸಂಡೇ ಆಚೆ ಈಚೆ ಪ್ಲ್ಯಾನ್ ಇದೆ. ನಮ್ಮ ಪಪ್ಪ ಬಂದರೆ ಈ ಥರ ಆಚೆ ಈಚೆ ಓಡಾಡ್ತಾ ಇರ್ತೀನಿ. ಮತ್ತು ಸ್ಪಿನ್ನಿಗೆ ಸ್ವಾಗತ, ಸುಸ್ವಾಗತ. ಸೊ ನೋಡೋಣ, ಒಳ್ಳೆ ಡೀಸೆಂಟಾಗಿ ಕಟಿಂಗ್ ಮಾಡಿಸ್ಕೊಂಡು ಬಿಯರ್ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಬನ್ನಿ. ಭೂಮಿಯ ಮೇಲೆ ನಾನು ನಿನ್ನನೆ ಕಾಣುವೆ, ಪ್ರೀತಿಸೆ ಪ್ರೀತಿ ಮಾಡಿ. ಬನ್ನಿ, ಆಯಿತು. ಇದಿರೋ CSK ಫ್ಯಾನು ಪಾಪ ಗೈಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಸೊ ಹೇರ್ ಕಟ್ ಏನು ಬೇಡ, ಹೇರ್ ಶಾರ್ಟ್ ಇದೆ ಅಂತಂದರು. ಸೊ ಲೈಟಾಗಿ ಬಿಯರ್ಡ್ ಮಾಡಿಸ್ಕೊಂಡು ಅಲ್ಲಿ ಗೋ ಬ್ಯಾಕ್. ಇಷ್ಟೇ ಸಾಕು, ನಾರ್ಮಲ್ ಆಗಿರೋ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಒಳ್ಳೆ ಕಟಿಂಗ್ ಮಾಡಿಸ್ಕೊಂಡ್ಬಂದೆ. ಏನು ಗೊತ್ತಾ ಪ್ರಾಬ್ಲಮ್ಮು, ಮತ್ತೆ ಹಿಂಗೆ ಏನು ಕರೆಕ್ಟಾಗಿ ಚೆನ್ನಾಗಿಲ್ವಾ ಕಟಿಂಗ್? ಮತ್ತೆ ಚೆನ್ನಾಗಿದೆ, ಕಟಿಂಗೇ ಮಾಡಿಸಿಲ್ಲ ನಂದು. ಕಟಿಂಗ್ ಅಂದ್ರೆ ನಿಂದು ಬೋಳು ಬುಂಡೆ, ನಿನ್ನ ಬೋಳು ಮಾಡಿಸಿದ್ಯಾ. ಏನೋ ಶಿಷ್ಯ ಮಾತಾಡೋ ಜೋರಾಗಿ. ಗೈಸ್, ಹೆವಿ ಬ್ಯಾಡ್ ವರ್ಡ್ಸ್ ಮಾತಾಡ್ತಾನೆ ನನ್ನ ತಮ್ಮ. ಬಟ್ ಅಪ್ಪ ಮಂಜಣ್ಣ ಅಂತೂ ತೇಜನ್ ಥರ ಸೈಲೆಂಟಾಗಿರ್ಬೇಕು, ತೇಜನ್ ಥರ ಸೈಲೆಂಟಾಗಿರ್ಬೇಕು ಅಂತಾರೆ. ಇವನು ಸೈಲೆಂಟಾಗಿ ಅವ್ನು ಏನೋ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಮಾಡ್ಕೊಂಡು ಸುಮ್ಮನೆ. ನಮ್ಮಮ್ಮ ಪಾಪ 10:30 ರೆಡಿ ಆಗಿರೋದು, 12 ಗಂಟೆ, ಈಗ 12:10. ಇವಾಗ ಬರೋದು ಅಂತ ಕೂರ್ಸೋರು. ಕಿಸಿತ ಟೆಕ್ಸ್ಟ್ ಮಾಡೋದು ಅವರು ಕನ್ಸು ಕಾಣ್ತಾನ. 12 ಗಂಟೆ ಟೆಕ್ಸ್ಟ್ ಅವ್ರದ್ದು ಸಕ್ಕತ್ತಾಗಳೆ ಅಂತ ನೋಡ್ತಾನೆ. ಗೈಸ್, ಏನೋ ಇವತ್ತು ನಿಜವಾಗ್ಲೂ ವ್ಲಾಗ್ ಮಾಡಕ್ಕೆ ಮಾತ್ರ ಶಕ್ತಿ ಇಲ್ಲ. 4 ಜನರನ್ನು ಸೇರಿಸಿ ಓಕೆ. ಬೇಕು ಬೇಕಂತ ಗುದ್ಗುತ್ತಾಕ್ಬಿಡ್ತೀನಿ, ಬೇಕು ಬೇಕಂತ ಮಾಡ್ತಾನೆ ಗೈಸ್. ಈಗ ಏನು ಗೊತ್ತಾ, ಇವಾಗ ನಾವು ಸುಮ್ಮನೆ ಸಿಂಪಲ್ ಆಗಿ ದಂಶರನ್ಸ್ ಆಡ್ತೀವಿ. ನನಗೆ ನಿಜವಾಗ್ಲೂ ನಿದ್ದೆ ಕರೆಕ್ಟಾಗಿ ನಿದ್ದೆ ಇಲ್ಲ. ಸೊ ಬೇಗ ಮುಗಿಸ್ ಮಲ್ಗೋಣ. ರಾಮೇಶ್ವರಂ ಕೆಫೆಯಿಂದ ಒಂದು ಒಳ್ಳೆ ಫುಡ್ ಆರ್ಡರ್ ಮಾಡಿದ್ದೀವಿ. ಪುಳಿಯೋಗರೆ, ಬಿಸಿಬೇಳೆ ಬಾತ್. ನಿದ್ದೆ ಇಲ್ಲ, ಸುಮ್ಮನೆ ಮಾಡ್ಬೇಕಲ್ಲಪ್ಪ, ಹೊಟ್ಟೆ ಪಾಡು. ಗೈಸ್ ನೋಡಿ, ಹಿಂಗೆಲ್ಲ ರೇಗಿಸ್ತಾರೆ, ಒಂದು ಸಪೋರ್ಟಿವ್ ಇಲ್ಲ. ನನ್ನ ತಮ್ಮ ಅಂದವನೇ ಒಟ್ಟಿನಲ್ಲಿ ಅವ್ನು ಏನಂತ ಗೊತ್ತಾ, ಒಂಥರ ಎದೋಳೋದೇ ಇಲ್ವಂತೆ. ನಾವೀಗ ಗಾಬರಿಲಿ ಎದೊಳ್ತೀವಲ್ಲ, ಹಂಗೆ ಯಾವತ್ತೂ ಎದೋಳೋದೇ ಇಲ್ವಂತೆ ಅವನು. ಸುಳ್ಳು, ಬರೀ ಸುಳ್ಳು ಹೇಳೋದೇ. ಬರೀ ನಾನು ಅಪ್ಪಿ ಮಾತ್ರ ಹಿಂಗೆ ಮುಟ್ಟಿದ್ರೆ ಹಿಂಗೆ ಎದೊಳ್ಬೇಕಂತೆ, ಎದೊಳೋದಂತೆ. ಇವನು ದೊಡ್ಡಪ್ಪ ಅಪ್ಪ ಈಗ ಮಧ್ಯಾಹ್ನ ಇವಾಗ ನಿನ್ನ ಧ್ಯಾನಕ್ಕೆ ಎಬ್ಸಿದ್ನಲ್ಲ. ಗೈಸ್, ಅಂತಾಕ್ಷರಿ ಆಡ್ತಾ ಇದ್ದೀವಿ ನಾನು, ಧ್ರುವ, ಆಕಾಶ್. ಅದೆಲ್ಲ ಆಡಲ್ಲ, ಏನೋ ಜಂಪ್ ಶರ್ಟ್ ಅಂತ ಅಂತಾಕ್ಷರಿ ಏನು ಅಂತಾನೆ ಗೊತ್ತಿಲ್ಲ ಅವನಿಗೆ. ಬಾಗಶ್, ನೀನ್ ಇಡ್ತಾರ ಬೇಡ ಬಾ. ಆಕ್ಟಿಂಗ್ ಮಾಡೋ. ಇವಾಗ ನಾನು, ಧ್ರುವ, ಆಕಾಶ್, ತೇಜ ದಮ್ ಶಾರ್ಟ್ಸ್ ಮಾಡ್ತಾ ಇದೀವಿ, ಆಡ್ತಾ ಇದೀವಿ. ಬೇರೆ ಹುಡುಕು ಚೆನ್ನಾಗಿದೆ. ದಮ್ ಶರ್ಟ್ ಎಲ್ಲ ಓಡಲ್ಲ,
ಏನಾದ್ರು ನೋಡು ಕಂಟೆಂಟ್ ಮಾಡು ಬರೀ ಕಾಂಪಿಟೇಷನ್ ಹೆಂಗ್ ಮಕ್ಕಳಿದೆ ಗೊತ್ತಾ ನೋ ಬ್ಲಾಗ್ ಡೇ ಮಾಡ್ಬೇಕಂತ ಇವತ್ತು ನನ್ನ ತಮ್ಮಂದಿರ ನಂಗೆ ರೇಕ್ಸಂಗ್ ಆಗ್ಬಿಟ್ರು ನಾನು ಅಲ್ಲಿಗೆ ಬಂದ್ಬಿಟ್ಟಿದ್ದೀನಿ ಒಂದ್ಸಲ ಬರ್ತೀನಿ ಅವರೆಲ್ಲ ನಾನು ಮಾತಾಡ್ಸೋಕೆ ತೇಜ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಎಲ್ಲಿ ಟೀಮ್ ಮಾಡ್ಕೋಣ ಇವಾಗ ಈ ಚಾಲೆಂಜ್ ಶುರು ಮಾಡೋಣ ಏನಂತಂದ್ರೆ ದಂಶರತ್ ಹೇಗೆ ಮಾಡ್ತಿರೋ ಸ್ವಿಗ್ಗಿ ಆರ್ಡರ್ ಮಾಡ್ತಾರೆ ನಿಜವಾಗ್ಲೂ ಏನು ಬ್ಲಾಗ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಷ್ಟೊಂದು ಕೆಲಸದಲ್ಲಿದೆ ಬಿಸಿ ಇದೆ ನನ್ನ ತಮ್ಮ ಇವಾಗ ಹೆಲ್ಪ್ ಮಾಡ್ಬೇಕಂದ್ರೆ ನನಗೆ ರೇಕ್ಸ್ ಟೇಬಲ್ ಮಾಡ್ಕೊಬೇಕು ಓಕೆ ನಾನು ಆಕಾಶ್ ಒಂದು ಟೀಮು ಮತ್ತೆ ತೇಜ ಮತ್ತೆ ಧ್ರುವ ಒಂದು ಟೀಮು ಸೊ ನಾವಿವಾಗ ದಂಶರಸ್ ಅಂತ ಹೇಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಟೀಮ್ ಓಕೆ ಇನ್ನು ತಪ್ಪ ಈ ಬ್ಯಾಡ್ ಬೆಳಗಿ ಯಾವ ಬೇಡ ಗುಡ್ಡ ಏನಂತ ಹೇಳು ಇದು ಕ್ಯೂರಿಯಾಸಿಟಿ ಹಿಂಗೆ ಇರಲಿ ಅವ್ರು ಮಾಡೋದು ಅದಕ್ಕೆ ಗೈಸ್ ರೀಲ್ಸ್ ಮಾಡೋದು ಜಾತ್ರೆ ಅಂತ ಅವ್ರು ಮಾಡೋದು ರೀಲ್ಸ್ ನಮ್ಮ ಟೀಮ್ ಹೆಸರು ರೀಲ್ಸ್ ಅವ್ರ ಟೀಮ್ ಹೆಸರು ಮಂಕಿ ಅಣ್ಣಪ್ಪ ಮೂರಣ್ಣಪ್ಪ ಕಸ್ತೂರಿ ಕಣ್ಣಪ್ಪ ಬೇರೆ ಯಾವ್ದಾದ್ರು ಟೀಮ್ ಹೇಳು ಹಿಂಡಿ ಟೀಮ್ ಎ ಹೆಸರು ಟೀಮ್ ನಮ್ದು ಟಿ 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 ಅನಿಲ್ ಹೆಸರು ಅದೇ ನಮ್ದು ಟೀಮ್ ಏಸು ನಮ್ದು ಟೀಮ್ ಹೆಸರು ಎಎಸ್ ಅಂತ ಅವ್ರ ಹೆಸರು ಟಿಡಿ ನಮ್ ಟೀಮ್ ಟಿಡಿ ಅಷ್ಟೇ ಟೀಮ್ ಟಿಡಿ ನಮ್ದು ಟೀಮ್ ಎಎಸ್ ಶುರು ಮಾಡೋಣ ಟೀಮ್ ಬಿ ಬರೀ ಹೆಸರಿರುತ್ತೆ ಪಾರ್ಟಿ ಬ್ಲಾಗ್ ಏನಪ್ಪಾ ಅಂತಂದ್ರೆ ಬರೀ ಹೆಸರಿಡೋದು ನೆಕ್ಸ್ಟ್ ಪಾರ್ಟ್ ಏನು ಗೇಮ್ ಪಾರ್ಟ್ ಟೀಮ್ ಎ ಟೀಮ್ ಬಿ ತೇಜಸ್ ಅಂತ ಟೀಮ್ ಎ ಟೀಮ್ ಸರಿ ರೆಡಿ ಸೊ ಟೀಮ್ ಇಂದ ಯಾರು ಬರ್ತೀರಾ ಟೀಮ್ ಬಿ ಯಾರು ಬರ್ತೀರಾ ನೀನೇ ಹೇಳು ರಾಕ್ ಪೇಪರ್ ಸೀಸರ್ ಆಡೋಣ ಯಾರು ಗೆಲ್ತಾರೋ ಅವ್ರು ಯಾರು ಗೆಲ್ತಾರೋ ಅವ್ರು ಸೋಲ್ತಾರೆ ನಿಜವಾಗ್ಲೂ ನಿದ್ದೆ ಬರ್ತಿದೆ ಅದಕ್ಕೆ ನಂಗೆ ಏನೇನೋ ಮಾತಾಡ್ತಾ ಇದೀನಿ ಸಾರಿ ರಾಕ್ ಪೇಪರ್ ಸೀಸರ್ ಆಡೋಣ ಯಾರು ಸೋಲ್ತಾರೋ ಅವ್ರು ಫಸ್ಟ್ ಹೋಗಿ ಆಕ್ಷನ್ ಮಾಡಬೇಕು ದಂಶರಸ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ಆಪೋಸಿಟ್ ಟೀಮ್ ಇಂದ ನಾವು ಒಂದು ಮೂವಿ ಹೆಸರನ್ನ ಹೇಳಿ ಕಳಿಸ್ತೀವಿ ಸೊ ಇವ್ನು ನೋಡ್ಬಿಟ್ಟು ಇವಾಗ ಲ್ಯಾಕ್ ಮಾಡ್ತಾನೆ ಅಂತ ಅನ್ಕೊಳ್ಳಿ ಸೊ ಇವ್ನ ಟೀಮ್ ಧ್ರುವ ಸೊ ಧ್ರುವ ಮೂವಿನ ಗೆಸ್ ಮಾಡ್ಬೇಕು ಅದು ಹೆಂಗಿರುತ್ತೆ ಹೆಂಗ್ ಗೆಸ್ ಮಾಡ್ತಾನೆ ಎಲ್ಲದನ್ನು ನಾನು ನಿಮ್ಗೆ ತೋರಿಸ್ತೀನಿ ಬರೀ ಅಷ್ಟೇ ಹೆಂಗೆ 3 ಸರಿ ಏನು ನಾವೇ ಇದೇ ಮೋಸ ಅಲ್ಲ ಮಾಡೋಣ ಅಷ್ಟೇ 3 ಸರಿ 6 ಸರಿ ಆಡಿದ್ರೆ ನಾವೇ ಆಕಾಶ್ ಎಲ್ಲಿಗೋಗ್ಬೇಕು ನೇತ್ರ ಹೇಳ್ತೀವಿ ಆಕಾಶ್ಗೆ ನೀನ್ ಅಲ್ಲಿ ಹೋಗು ಸೈಡ್ಗೆ ಬಾ ನೀನೇ ಮಾಡ್ಬೇಕು ನೀನ್ ಮಾಡ್ಬೇಕು ಅವ್ರು ಹೇಳೋದು ಅಲ್ಲ ಆಕ್ಷನ್ ಯಾರು ಮಾಡ್ಬೇಕು ಆಕ್ಷನ್ ನಾನ್ ಮಾಡ್ಬೇಕಾ ಆಕಾಶ್ ಗೆಸ್ ಮಾಡದಾ ಆಕಾಶ್ಗೆ ಆಕ್ಷನ್ ಮಾಡಕ್ ಹೇಳ್ತಿದ್ದೆ ಹೌದಾ ಓ ಆಕಾಶ್ ಕಮಾನ್ ಟೀಮ್ ಸ್ಪಿರಿಟ್ ಟೀಮ್ ಎ ಕಮಾನ್ ಗೋ ಅದೇನ್ ಹೇಳ್ಬಿಡ್ತೀರೋ ಅಯ್ಯೋ ಗೈಸ್ ಐ ಆಮ್ ಸಾರಿ ನಿಮ್ಗೆ ನಿಜವಾಗ್ಲೂ ಬೇಜಾರಾಗಿದೆ ನನ್ನ ಬ್ಲಾಗ್
ಚೆನ್ನಾಗಿ ಬರ್ತಿಲ್ಲ ಕೆಲವೊಂದು ದಿವಸದಿಂದ ಅಂತ. ಐ ಆಮ್ ವೆರಿ ಸಾರಿ. ಸೊ ಅದು ಚೆನ್ನಾಗಿರೋ ವಿಡಿಯೋಸ್ ಮಾಡೋಕ್ಕೆ. ಹೆಲ್ಪ್ ಮಾಡ್ತಿದ್ರು ನೋಡು, ಹೆಲ್ಪ್ ಮಾಡೋರು ಹಿಂಗ್ ಮಾಡ್ತಾರೆ. ಇದಕ್ಕೆ ಹಿಂಗೆ ಆಡ್ತಿಲ್ಲ. ಆಕಾಶ್ ರೆಡಿ? ನೋಡ್ಕೋ ಚೀಟಿಂಗ್ ಬಾಯ್ ಆ ಮಾಡ್ದ ನೀರ್ ತಗೊಂಡ್ ಹೋಗಿ ಸ್ಟಾರ್ಟ್. ಕನ್ನಡನ ಇಂಗ್ಲೀಷ? ಕನ್ನಡ. ಹಳೇ ಫಿಲಮ್ ರಾಜ್ಕುಮಾರ್ದು, ಇನ್ನೂ ಹಳೆ, ಒಂದು ಮುದ್ದಿನ ಕತೆ. ಟೈಮರ್ 1 ನಿಮಿಷ ಅಷ್ಟೇನೆ, 1 ನಿಮಿಷ ಟೈಮರ್ ಅಷ್ಟೇ. 30 ಸೆಕೆಂಡ್ ಇಟ್ಬಿಡ. 2 ನಿಮಿಷ. ಹಳೇ ಮೂವಿ, ಹಳೇ ಒಂದು ಮುತ್ತಿನ ಕತೆ. ಹಳೇ ಏನು ಹೀರೋ ಹೀರೋ ಹಳೇದು ಹಳೆ ಮೂವಿನಾ? ಬೇಡದ ಕಣಪ್ಪ, ಇನ್ನೂ ಹಳೇದಾ? ಫಸ್ಟ್ ಮೂವಿ, ಕನ್ನಡದ ಫಸ್ಟ್ ಮೂವಿ. ಅಯ್ಯೋ ಅದೆಲ್ಲ ಗೊತ್ತು, ಅದೇನಾ? ಅಯ್ಯಯ್ಯೋ ಅಂತ ಕನ್ನಡ ಫಸ್ಟ್ ಮೂವಿ ಸತೀಶ್ ಲೋಚನ. ಹಿಂಗೆ ಓಕೆ ಗೈಸ್, ನಮ್ಗೆ ಸತೀಶ್ ಸಿಲೋಚನ ಅಂತ ಬಿಡೋರೆ. ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಅದು ಸತೀಶ್ ಸಿಲೋಚನ ಅಂತ. ಅದನ್ನ ಆಕಾಶ್ ಗೆಸ್ ಮಾಡಕ್ ಆಗಲ್ಲ, ಸಾರಿ ಆಕಾಶ್ ಆಕ್ಷನ್ ಮಾಡಕ್ ಆಗಲ್ಲ. ಆಯ್ತು ಸರಿ ಸರಿ. ಇವಾಗ ನಾವು ಸೆಲೆಕ್ಟ್ ಮಾಡ್ತೀವಿ. ತೇಜ ಆಕ್ಷನ್ ಮಾಡಬೇಕು, ನೀನ್ ಗೆಸ್ ಮಾಡಬೇಕು. ತೇಜ ಬಾರೋ ಇಡ್ತೀನಿ. ಕಮಾನ್ ಬಾ. ಯಾವ್ದಾಕಸ್ಬಿಟ್ಟು ನನ್ನ ಹತ್ರ ಹೇಳೋ, ಡಿಸ್ಕಸ್ ಮಾಡಿ. ಆರಾಮಾಗಿ ಹೇಳ್ಬಿಡ್ತಾರೆ, ನಿಜ ಹೇಳ್ತಾರೆ. 1 ನಿಮಿಷ ನಾನೇ ಹೇಳ್ತೀನಿ, ಹೇಳ್ಬಿಡ. ಏನ್ ಗೊತ್ತಾ ಇಲ್ಲಿ ಹತ್ರ ಬರಲ್ಲ. ಏನು ನನ್ನ ತಮ್ಮ ಕೋಪ ಮಾಡ್ಕೊಂಡು ಹೋಗ್ಬಿಡ, ಅದಕ್ಕೆ ಚಾಲೆಂಜ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಇವಾಗ ರಾಮೇಶ್ವರಂ ಕೆಫೆಯಿಂದ ಒಂದು ಒಳ್ಳೆ ಊಟ ಬರುತ್ತೆ, ತಿಂದು ನನಗೆ ಒಂದು ಸ್ಪೆಷಲ್ ಐಟಮ್ ತೋರಿಸ್ಬೇಕು. ಈ ಕಾಫಿ ಮತ್ತು ಟೀ ಎಲ್ಲ ಏನಂತಾರೆ ಅದಕ್ಕೆ, ಏನಂತಾರೆ? ಕೆಟ್ಟಲ್ಲ, ಸ್ಟ್ಯಾಂಡ. ಗೈಸ್ ಇವು ಈ ಟೀ ಕಾಫಿ ಅಂಗಡಿಲಿ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಒಂಥರ ಹಿಂಗೆ ಇಟ್ಕೊಂಡ್ಬರ್ತಾರೆ ಗೊತ್ತಾ, ಕಾಫಿನ ಹಳೆ ಕಾಲದಲ್ಲಿ ಇಟ್ಕೊಂಡ್ಬರ್ತಾಯಿದ್ರು. ಆ ಥರದ್ದು ಇವತ್ತು ವೆಸ್ಟ್ ಸೈಡ್ಗೆ ಹೋದಾಗ, ಇವತ್ತು ಒರನ್ ಮಾಲ್ ವೆಸ್ಟ್ ಸೈಡ್ಗೆ ಹೋದಾಗ ಆ ಒಂದು ಕೆಟಲ್ ಥರ ಇರೋದನ್ನು, ಕೆಟಲ್ ನನಗೆ ಗೊತ್ತಿಲ್ಲ ಏನಂತ ಅದನ್ನ ಅಂತ, ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಲೈಕ್ ತುಂಬ ಚೆನ್ನಾಗಿದೆ. ನಂಗೆ ಗೊತ್ತು ಅದು ಯಾರ ಮನೇಲೂ ಇರಲ್ಲ. ವೆರಿ ಸೆಟ್ ಗೈಸ್, ಇದೆ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ಲ ಗೈಸ್. ಕಾಫಿ ಮಾಡ್ಕೊಂಡೋಗಿ ಯಾರಾದರೂ ಬಂದರೆ ಇದರಲ್ಲೇ ಕೊಡ್ಬೋದು. ಹಿಂಗೆ ಇದು ತುಂಬ ಚೆನ್ನಾಗಿದೆ. ಇದು ಯೂಸ್ ಮಾಡೋ ಅಂಥದ್ದು, ನಾವೆಲ್ಲರೂ ಯೂಸ್ ಮಾಡೋ ಅಂಥದ್ದು. ಬಟ್ ಇದನ್ನ ಅದೇ ತೊಳೆಯೋಕೆ ಹಾಕಿದ್ದೀವಿ ಇವಾಗ. ಸೊ ಒಂದ್ಸರಿ ಆಲ್ರೆಡಿ ತಂದು ಯೂಸ್ ಮಾಡಿಬಿಟ್ವಿ. ಇಟ್ಸ್ ವೆರಿ ನೈಸ್. ಇದು ಯೂನಿಕ್ ಆಗಿದೆ ಗೈಸ್. ಯಾರು ಗೆಸ್ಟ್ ಬಂದರೆ ಮನೆಗೆ ಈ ಥರದಲ್ಲಿ ಇಟ್ಕೊಂಡು ಕೊಟ್ಟರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ಅದನ್ನು ತೊಗೊಂಬಂದ್ವಿ. ನೈಸ್ ಒನ್ ಗೈಸ್, ಆಲ್ ದ ವೇ ಫ್ರಮ್ ರಾಮೇಶ್ವರಂ ಕೆಫೆ. ಇದು ಮೊಸರು ಅಲ್ಲ, ಇದು ಮೊಸರು ರಾಯ್ತ ಅದು ಬಿಸಿಬೇಳೆಭಾತ್, ಲೆಮನ್ ಶಾವ್ಗೆ ಬಿಸಿಬೇಳೆಭಾತ್ ಲೆಮನ್ ಶಾವ್ಗೆ. ಸೊ ಗೈಸ್, ಇವತ್ತಂತೂ ಭರ್ಜರಿ ಊಟ. ರಾತ್ರಿಗೆ 12:30 ಆ್ಯಕ್ಚುಲಿ. ಸೊ 1 o'clock 12:30 1 ಗಂಟೆ ಗೈಸ್, 1 ಗಂಟೆ ಊಟ ಮಾಡ್ತೀವಿ ನಾವು. ಹೇ ಗೈಸ್, ನೋಡಿದ್ರಲ್ಲ. ಸೊ ಈ ಬ್ಲಾಗ್ ಸ್ವಲ್ಪ ಕರೆಕ್ಟಾಗಿ ಬಂದಿಲ್ಲ ಅಂತ ಫಾಲ್ಟ್. ಇಲ್ಲ ಅಂದಿದ್ರೆ ಲೈಕ್ ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾಯಿತ್ತು. ಬಟ್ ಮುಂದಿನ ದಿನಗಳಲ್ಲಿ ಇದು ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.
ಯು ಆಲ್. ಜೈ ಹಿಂದ್. ಆಯ್ತು ಹೋಗ್ರಲ್ಲೋ. ಸರಿ ಕಣ ಬರ್ತೀನಿ.